ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡೋಣ. ಪಿಂಚಣಿ ಹಣದ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಹಣ ಆಗಿರ್ಬೋದು, ಅಥವಾ ಯುವ ನಿಧಿ ಯೋಜನೆ ಇದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವಾಗೇ ನಾನು ವಿಡಿಯೋ ಮಾಡಿದ್ರು ಕೂಡ ಕಮೆಂಟ್ ಮಾಡ್ತೀರಾ. ಇತ್ತೀಚೆಗೆ ಬಂದಿರೋ ಕಮೆಂಟ್ ಏನಪ್ಪ ಅಂತಂದರೆ, ನಿನ್ನೆ ಮೊನ್ನೆಯಿಂದ 29ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ. ಯಾಕಂದರೆ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಅವರೇ ತಿಳಿಸಿದ್ರು. ಯಾಕಂದರೆ ಈಗ ಬೈ ಎಲೆಕ್ಷನ್ ಬರ್ತಾ ಇರೋದ್ರಿಂದ ನಾವು 2 ಕಂತಿನ ಹಣ, ಪೆಂಡಿಂಗ್ ಹಣ ಏನಿತ್ತು ನಾವು 2 ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದರು. ಅದು 29-30ನೇ ಕಂತಿಂದ, ಅಥವಾ ಲಾಸ್ಟ್ ಇಯರ್ದು ಏನೋ ಮಿಸ್ ಆಗಿತ್ತು ಅದನ್ನು ಒಪ್ಕೊಂಡಿದ್ರು ಬಜೆಟ್ನಲ್ಲಿ ಕೂಡ. ಫೆಬ್ರವರಿ ಮಾರ್ಚ್ ತಿಂಗಳಿದ್ದು ಹಣ ಹಾಕಿಲ್ಲ ನಾವು, ಮಿಸ್ ಆಗಿದೆ ಅಂತ, ಅದ್ರದ್ದು ಅಂತ ಹೇಳಿಲ್ಲ. ಒಟ್ಟಲ್ಲಿ ಪೆಂಡಿಂಗ್ ಹಣ 2 ತಿಂಗಳದು ಕ್ಲಿಯರ್ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅಂತ ಹೇಳಿದರು. ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವಾಗ ಆಲ್ರೆಡಿ 29ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ. ಹೌದು, ಈಗ ಆಲ್ರೆಡಿ ಒಂದು 5-10% ಮಹಿಳೆಯರಿಗೆ ಜಮೆ ಆಗಿದೆ. ಯಾಕಂದರೆ ಈಗ ಬೈ ಎಲೆಕ್ಷನ್ 9ನೇ ತಾರೀಕು ಇರೋದ್ರಿಂದ. ಸೊ ಹಾಗಾಗಿ ಈಗ 29ನೇ ಕಂತಿನ ಹಣ ಒಂದೇ ಹಣ ರಿಲೀಸ್ ಆಗಿರೋದು, 2 ಕಂತಿನ ಹಣ ಅಂತ ಹೇಳಿದರು. ಬಟ್ ನಾನು ಮೊನ್ನೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಿಮಗೆ, ಅಟ್ಲೀಸ್ಟ್ 2 ಕಂತಿನ ಹಣ ಹಾಕಿಲ್ಲ ಅಂದರೂ 1 ಕಂತಿಂದಂತೂ ಹಾಕೇ ಹಾಕ್ತಾರೆ ಅಂತ. ಯಾಕಂದರೆ ಎಲೆಕ್ಷನ್ ಇರೋದ್ರಿಂದ ಜನಗಳಿಗೆ ಖುಷಿ ಪಡಿಸೋಕ್ಕೋಸ್ಕರನಾದರೂ 1 ಕಂತಿನ ಹಣ ಹಾಕೇ ಹಾಕ್ತಾರೆ ಅಂತ ಹೇಳಿದ್ದೆ. ಬಟ್ ಇವಾಗ 1 ಕಂತಿನ ಹಣ ಹಾಕಿದ್ದಾರೆ. ಕೇವಲ ಒಂದು 5-10% ಮಹಿಳೆಯರಿಗೆ ಅಷ್ಟೇ ಜಮೆ ಮಾಡಿರೋದು. ಸೊ ನೀವು ಕಮೆಂಟ್ ಮಾಡ್ತೀರಾ ಅಂತ ಗೊತ್ತು, ನಮಗೇನು ಬಂದಿಲ್ಲ ಅಂತ. ಸೊ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹಾಗೆ 27ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರೂ ಕೂಡ 27ನೇ ಕಂತಿನ ಹಣ ಬಂದಿದೆ ನಮಗೆ ಅಂತ ಕಮೆಂಟ್ ಮಾಡಿದ್ದೀರಾ. ಹಾಗೆ 28ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ, ಅಕಸ್ಮಾತ್ ನಿಮ್ಗೆ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಏಪ್ರಿಲ್ 15ನೇ ತಾರೀಕುವರೆಗೂ ಟೈಮ್ ತೊಗೊಂಡಿದ್ದಾರೆ. ಇನ್ನು 28ನೇ ಕಂತಿನ ಹಣನೇ ಫುಲ್ 100% ಎಲ್ರಿಗೂ ಆಗಿಲ್ಲ. ಬಟ್ ಇವಾಗ ಆಲ್ರೆಡಿ ಅಷ್ಟೊತ್ತಿಗಾಗಲೇ 29ನೇ ಕಂತಿನ ಹಣನೂ ಕೂಡ ಜಮೆ ಮಾಡ್ತಾ ಇದ್ದಾರೆ. ಸೊ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಏಪ್ರಿಲ್ 15ನೇ ತಾರೀಕೊಳಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದರೆ, ಹೋಪ್ಫುಲಿ ಅಷ್ಟೊತ್ತಿಗೆ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಅವ್ರು ಹೇಳ್ದಂಗೆ 2 ಕಂತಿನ ಹಾಕಿಲ್ಲ, ಕೇವಲ 1 ಕಂತಿನ ಹಣ ಹಾಕಿರೋದು. ಅಕಸ್ಮಾತ್ ನಿಮಗೆ 28ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ಒಂದ್ಸತಿ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. DBT ಕರ್ನಾಟಕ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಯಾವತ್ತು ನಿಮ್ಮ ಖಾತೆಗೆ ಬಂದಿದೆ, ಎಷ್ಟನೇ ಕಂತಿನ ಹಣ, ಯಾವ್ಯಾವ ಕಂತಿನ ಎಷ್ಟೆಷ್ಟನೇ ತಾರೀಕು ನಿಮ್ಮ ಖಾತೆಗೆ ಬಂದಿದೆ, ಪ್ರತಿಯೊಂದನ್ನು ಕೂಡ ಗೊತ್ತಾಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಮೆಸೇಜ್ ಬರೋದಿಲ್ಲ ಬ್ಯಾಂಕ್ಗಳಿಗೆ ಹಣ ಬಂದಾಗ, ಕೆಲವೊಬ್ರದ್ದು ಟೆಕ್ನಿಕಲ್ ಇಶ್ಯೂ ಇಂದ, ಸರ್ವರ್ ಪ್ರಾಬ್ಲಮಿಂದ ಮೆಸೇಜ್ ಬಂದಿರಲ್ಲ. ಸೊ ಹಾಗಾಗಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ DBT ಸ್ಟೇಟಸಲ್ಲಿ 29ನೇ ಕಂತಿನ ಹಣದ್ದು ಕೂಡ ಅಪ್ಡೇಟ್ ಆಗಿದೆ. ಯಾಕಂದರೆ ಹಣ ಅಕಸ್ಮಾತ್ 28ನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತ ಏನಾದ್ರು ಒಂದ್ಸತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ DBT ಸ್ಟೇಟಸಲ್ಲಿ. ಆವಾಗ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಎಲ್ಲ ಹಾಕಿದ್ರೆ ನಿಮಗೆ OTP ಬರುತ್ತೆ. OTP ಹಾಕಿ ಲಾಗಿನ್ ಆಗಿದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹಣ ಬಂದಿದೆಯಾ ಬಂದಿಲ್ವಾ, ಅಥವಾ 29ನೇ ಕಂತಿನ ಹಣ ರಿಲೀಸ್ ಕೂಡ ಆಗಿದೆ. ಸೊ ಅದ್ರದ್ದು ಕೂಡ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ. ಸೊ ಚೆಕ್ ಮಾಡ್ಕೊಳ್ಳಿ, ಹಣ ಬಂದಿರುತ್ತೆ. ಅಕಸ್ಮಾತ್ ಬಂದಿಲ್ಲ ಅನ್ನೂ ಕೂಡ ತಲೆ ಕೆಡಿಸ್ಕೋಬೇಡಿ. ಏಪ್ರಿಲ್ 15ನೇ ತಾರೀಕೊಳಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಹಾಗೆ ನಿಮ್ಗೆ ಅಕಸ್ಮಾತ್ 4-5 ಕಂತಿಂದ ಹಣ ಬಂದಿಲ್ಲ ಅಂದರೆ, ಇದು ಸಾಕಷ್ಟು ಸತಿ ನಾನು ನಿಮಗೆ ಹೇಳಿದ್ದೀನಿ, ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸಿ ಅಂತ. ಯಾಕಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇರೋದ್ರಿಂದ ಅಕಸ್ಮಾತ್ ನಿಮ್ದೇನಾರು ನೀವು ಅರ್ಹರಿದ್ರು ಬೈ ಚಾನ್ಸ್ ಏನಾರು ನಿಮಗೆ APLಗೆ ವರ್ಗಾವಣೆ ಆಗಿರೋದಾಗಿರ್ಬೋದು, ಅಥವಾ ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿದರೆ ನಿಮಗೆ ಹಣ ಬರೋದಿಲ್ಲ. ಸೊ ನೀವು ರೇಷನ್ ಕಾರ್ಡ್ ಸ್ಟೇಟಸ್ ಆಗಿರ್ಬೋದು, ಗೃಹಲಕ್ಷ್ಮಿ ಸ್ಟೇಟಸ್ ಆಗಿರ್ಬೋದು, ಇಲ್ಲ ನೀವು ಬ್ಯಾಂಕಿಗೆ ಕೂಡ ಒಂದ್ಸತಿ ಚೆಕ್ ಮಾಡ್ಬೋದು. ನಿಮ್ಮದೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ, KYC ಆಗಿದೆಯಾ,
ಇದೆಯಾ ಅಂತ. ಯಾಕಂದರೆ KYC ಅಥವಾ ನೀವು ಲಿಂಕ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಅಕೌಂಟಿಗೆ ಹಣ ಬರೋದಿಲ್ಲ. ನಿಮಗೆ ನಿಮ್ಮ ಅಕೌಂಟಲ್ಲೇ ಒಂದು ಹೆಸರಿರುತ್ತೆ, ನಿಮ್ಮ ರೇಷನ್ ಕಾರ್ಡಲ್ಲೇ ಒಂದು ಹೆಸರಿರುತ್ತೆ, ಅಥವಾ ಬೇರೆ ಇನ್ಶೂಲ್ ಇರುತ್ತೆ, ಇದರಲ್ಲಿ ಬೇರೆ ಇನ್ಶೂಲ್ ಇರುತ್ತೆ. ಸೊ ಈ ಥರದ್ದೆಲ್ಲ ಡಿಫ್ರೆನ್ಸ್ ಇದ್ದರೆ ಅವಾಗೂ ಕೂಡ DBT ಮುಖಾಂತರ ಸರ್ಕಾರದಲ್ಲಿ ಹಣ ಹಾಕಿದ್ರೂ ಕೂಡ ನಿಮಗೆ ಹಣ ಬರೋದಿಲ್ಲ. ಈ ಥರ ಮಿಸ್ ಮ್ಯಾಚ್ ಹೆಸರು ಎಲ್ಲ ಇದ್ದರೆ, ಅಡ್ರೆಸ್ ಆಗಿರ್ಬೋದು, ಈ ಥರ ರೇಷನ್ ಕಾರ್ಡಲ್ಲೇ ಒಂದು, ಆಧಾರ್ ಕಾರ್ಡಲ್ಲೇ ಒಂದು, ಸೊ ಈ ಥರ ಇದ್ದರೂ ಕೂಡ ನಿಮಗೆ ಹಣ ಬರೋದು ಡಿಲೇ ಆಗುತ್ತೆ. ಸೊ ಹಾಗಾಗಿ ಅಕಸ್ಮಾತ್ 3-4 ಕಂತಿನ ಹಣ ಬಂದಿಲ್ಲ ನಮಗೆ ಅಂತಂದರೆ ದಯವಿಟ್ಟು ಇದನ್ನೆಲ್ಲ ಸ್ಟೇಟಸ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ. ಐ ಹೋಪ್ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲೇ ನಿಮ್ಗಳ ಖಾತೆಗೂ ಕೂಡ ಬರುತ್ತೆ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಒಂದು 5% ಮಹಿಳೆಯರಿಗೆ ಹಾಕಿರ್ತಾರೆ ಅಷ್ಟೇ ಟೆಸ್ಟಿಗೋಸ್ಕರ. ಅಂದರೆ ಎಲ್ಲರಿಗೂ ಕೂಡ ಹಣ ಹೋಗ್ತಾ ಇದೆಯಾ ಏನು ಅಂದ್ಬಿಟ್ಟು ಟೆಸ್ಟಿಂಗಿಗೋಸ್ಕರ ಸ್ಟಾರ್ಟಿಂಗಲ್ಲಿ ಒಂದು 5% ರ್ಯಾಂಡಮ್ ಆಗಿ ಹಾಕ್ಕೊಳ್ತಾ ಹೋಗ್ತಾರೆ. ಸೊ ಎಲ್ಲ ಹೋಗ್ತಾ ಇದೆ, ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಇಲ್ಲ ಅಂತಂದರೆ ಎಲ್ಲರಿಗೂ ಕೂಡ ಹಾಕ್ತಾರೆ. ಸೊ ಕಮೆಂಟ್ ಮಾಡಿ, ನೀವು ನೋಡ್ತಿರೋದ್ರಲ್ಲಿ ಯಾವ್ದಾದ್ರು 29ನೇ ಕಂತಿನ ಹಣ ಅಕಸ್ಮಾತ್ ಬಂದಿದ್ದರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯಿತು. ಇನ್ನು ಯುವ ನಿಧಿ ಯೋಜನೆದು ಕೂಡ ಹಣ ಪೆಂಡಿಂಗ್ ಇತ್ತು. 2 ಕಂತಿನ ಹಣ ಪೆಂಡಿಂಗ್ ಇತ್ತು, ಇನ್ನೂ ಕೂಡ ಪೆಂಡಿಂಗ್ ಇದೆ. ಬಟ್ ಈಗ 2 ಕಂತಿನ ಹಣ ಹಾಕಿದ್ದಾರಂತೆ ಯುವ ನಿಧಿ ಯೋಜನೆಗೆ. ಸೊ ಯಾರೆಲ್ಲ ಯುವ ನಿಧಿ ಯೋಜನೆ ಫಲಾನುಭವಿಗಳಿದ್ದೀರಾ ಅಥವಾ ನಿಮ್ಮ ಮನೇಲಿ ಯಾರಿದ್ದೀರಾ, ನಿಮ್ಮ ನೈಬರ್ಸ್ ಫ್ರೆಂಡ್ಸ್ ಯಾರೇ ಇದ್ದರೂ ಕೂಡ ಒಂದ್ಸತಿ ಚೆಕ್ ಮಾಡ್ಕೊಳಕ್ಕೆ ಹೇಳಿ. ಯುವ ನಿಧಿ ಯೋಜನೆದು ಕೂಡ 2 ಕಂತಿನ ಹಣನ ರಿಲೀಸ್ ಮಾಡಿದ್ದಾರಂತೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ಯಾರ ಫಲಾನುಭವಿಗಳಿದ್ದರೆ ಯುವ ನಿಧಿ ಯೋಜನೆ ಹಣ ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂದ್ಬಿಟ್ಟು. ಇದು ಯುವ ನಿಧಿ ಯೋಜನೆ ಬಗ್ಗೆ ಆಯಿತು. ನೆಕ್ಸ್ಟ್ ಹೇಳೋದಾದರೆ ಪಿಂಚಣಿ ಹಣ. ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ಪಿಂಚಣಿ ಹಣ ಇದೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು. ಪ್ರತಿ ತಿಂಗಳು 800 ರೂಪಾಯಿ, 1200 ರೂಪಾಯಿ ಈ ಥರ ತೊಗೋತಿರ್ತೀರ. ಬಟ್ ನಿಮಗೆ ಈ ತಿಂಗಳಿಂದ ಬಂದಿರೋದಿಲ್ಲ, ನೆಕ್ಸ್ಟ್ ತಿಂಗಳು ಕೂಡ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಎಲ್ಲರಿಗೂ ಕೂಡ ನೋಟಿಸ್ ಕಳಿಸ್ತಾ ಇದ್ದಾರೆ ಸರ್ಕಾರದಿಂದ. ಯಾಕಂದರೆ ತುಂಬ ಜನ ಅರ್ಹರು ಕೂಡ ಈ ಒಂದು ಯೋಜನೆಯ ಹಣನ ತೊಗೋತಿದ್ದಾರೆ. ಈಗ ಸಪೋಸ್ ನಿಮಗೆ 60 ವರ್ಷ ಇನ್ನೂ ಆಗಿರಲ್ಲ, ಬಟ್ 60 ವರ್ಷ ಆಗಿದೆ ಅಂತೇಳಿ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ನೀವು ಈ ಯೋಜನೆ ಹಣ ತೊಗೋತಿರ್ತೀರ. ಸೊ ಹಾಗಾಗಿ ಸರ್ಕಾರಕ್ಕೆ ಡೌಟ್ ಬಂದಿರೋ ಕಾರಣ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ನ ಕಳಿಸ್ತಾ ಇದ್ದಾರೆ. ಸೊ ನೋಟಿಸಲ್ಲಿ ನಿಮಗೆ ಡಾಕ್ಯುಮೆಂಟ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಅಥವಾ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್, ನಿಮಗೆ ಕರೆಕ್ಟ್ ಏಜ್ ಆಗಿದೆ ಅಂದರೆ 60 ವರ್ಷ ದಾಟಿದೆ ಅಂತ ಇದ್ದರೆ ನಿಮಗೆ ಅದ್ರದ್ದು ಕನ್ಫರ್ಮೇಷನ್ ಸರ್ಟಿಫಿಕೇಟು. ಸೊ ಈ ಥರ ಡಾಕ್ಯುಮೆಂಟ್ ಎಲ್ಲ ಇಂತಿಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ಅಂದ್ಬಿಟ್ಟು ಆ ನೋಟಿಸಲ್ಲೇ ಕಳಿಸಿದ್ದಾರೆ. ಸೊ ನಿಮಗೆ ನೋಟಿಸ್ ಬಂದಿದ್ದ 3 ದಿನದೊಳಗೆ ನೀವು ಆ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿದರೆ ಸರ್ಕಾರದಿಂದ ವೆರಿಫೈ ಮಾಡ್ತಾರೆ. ಸೊ ವೆರಿಫೈ ಮಾಡಿ ನೀವು ಅರ್ಹರಿದ್ದೀರಾ ಅಂತಾದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಹಣ ಬರುತ್ತೆ. ಇಲ್ಲ ಅಕಸ್ಮಾತ್ ನೀವು ಅರ್ಹರಿದ್ದೀರಾ ಅಂದ್ಕೊಳ್ಳಿ, ನಿಮ್ಗೆ 60 ವರ್ಷ ದಾಟಿದೆ, ಅಥವಾ ವೃದ್ಧಾಪ್ಯ ವೇತನ ಅಥವಾ ಯಾವುದೇ ರೀತಿ ಸಂಧ್ಯಾ ಸುರಕ್ಷಾ ವೇತನ ಈ ಥರ ಅರ್ಹರಿದ್ದರೂ ಕೂಡ ನೀವು ಈ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿಲ್ಲ, ನಿಮಗೆ ನೋಟಿಸ್ ಬಂದಿದ್ರು ಅಂತಾದರೆ ನಿಮಗೆ ಹಣ ಕ್ಯಾನ್ಸಲ್ ಮಾಡ್ತಾರೆ. ಸೊ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ದೀರಾ ಅಂತಾದರೆ ಮಾತ್ರ ನೀವು ಅರ್ಹರಿದ್ದೀರಾ, ನಿಮ್ಗೆ ಕರೆಕ್ಟಾಗಿ ಏಜ್ ಆಗಿದೆ, ಅಥವಾ ನಿಮಗೆ ಈ ಒಂದು ಯೋಜನೆ ಪೆನ್ಷನ್ ಹಣ ತೊಗೊಳಕ್ಕೆ ಅರ್ಹತೆ ಇದೆ ಅಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ಮಂತಿಂದ ಹಣ ಹಾಕ್ತಾರೆ. ಇಲ್ಲಾಂದರೆ ನೀವು ಅರ್ಹತೆ ಇದ್ದರೂ ಕೂಡ ಹಣ ಹಾಕೋದಿಲ್ಲ. ಸೊ ನೋಟಿಸ್ ಬಂದಿದೆ ಅಂದರೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ಸಬ್ಮಿಟ್ ಮಾಡಿ. 3 ದಿವಸದೊಳಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದಿನ ತಿಂಗಳು ಹಣ ಬರೋದು. ಸೊ ಅದನ್ನು ವೆರಿಫೈ ಮಾಡ್ತಾರೆ. ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲ ಕೊಡಬೇಕಾಗುತ್ತೆ. ಅವರ ನೋಟಿಸಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ದಯವಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ನಿಮಗೆ ಏನಾದ್ರು ನೋಟಿಸ್ ಬಂದಿದೆ ಅಂತಂದರೆ ಸೊ ಖಂಡಿತ ಅರ್ಹತೆ ಇತ್ತು ಅಂತಂದರೆ ನಿಮಗೆ ಮುಂದಿನ ತಿಂಗಳಿಂದ ಎಲ್ಲ ಪಿಂಚಣಿ ಹಣನೂ ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ. ಹಾಗೆ ಏಪ್ರಿಲ್ 1ನೇ ತಾರೀಕಿಂದ ಸಾಕಷ್ಟು ಬದಲಾವಣೆ ಆಗಿದೆ. UPI ಪೇಮೆಂಟಲ್ಲಿ ಆಗಿರ್ಬೋದು, ಅಥವಾ ಟೋಲ್ ಪ್ರೈಸ್ ಆಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ಕರೆಂಟ್ ಬಿಲ್ ಆಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಸಾಕಷ್ಟು ಚೇಂಜಸ್ನ ತಂದಿದ್ದಾರೆ. ಹಾಗೆ ನಿಮ್ಮ ಗ್ಯಾಸ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ನಿಯಮನ ಬದಲಾವಣೆ ಮಾಡಿದ್ದಾರೆ. ನೀವು ಬುಕ್ಕಿಂಗ್ ಮಾಡಬೇಕಾಗಿರೋ ದಿನಗಳಾಗಿರ್ಬೋದು, ಇವಾಗ ಮುಂಚೆ 21 ದಿನ ಆದಮೇಲೆ ಬುಕ್ ಮಾಡಬೇಕಿತ್ತು, ಈಗ ಮತ್ತೆ ಚೇಂಜ್ ಮಾಡಿದ್ದಾರೆ. 25 ದಿವಸ ಆದಮೇಲೆ ನೀವು ನೆಕ್ಸ್ಟ್ ಈಗ ಒಂದು ಗ್ಯಾಸ್ ಬುಕ್ ಮಾಡಿದ್ದೀರಾ, ನಿಮಗೆ ಡೆಲಿವರಿ ಬಂದಿದೆ ಅಂದರೆ ಇವತ್ತಿಂದ 25 ದಿನ ಆದಮೇಲೆ ಇನ್ನೊಂದು ಗ್ಯಾಸ್ ಬುಕ್ ಮಾಡಬೇಕು. ಸಿಟಿನಲ್ಲಿದ್ದರೆ ನೀವೇನಾರ ಗ್ರಾಮೀಣ ಪ್ರದೇಶದಲ್ಲಿದ್ದೀರಾ ಅಂದರೆ 45 ದಿನ ಆದಮೇಲೆ ಇನ್ನೊಂದು ಗ್ಯಾಸಿಗೆ ಬುಕ್ ಮಾಡಬೇಕಾಗುತ್ತೆ. ಸೊ ಏನೇ 5 ಬದಲಾವಣೆನ ತಂದಿದ್ದಾರೆ ನೀವು LPG ಸಿಲಿಂಡರ್ನ ಬುಕ್ ಮಾಡಲಿಕ್ಕೆ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಯಾವೆಲ್ಲ 5 ಬದಲಾವಣೆ ಆಗಿದೆ ಅಂದ್ಬಿಟ್ಟು. ಈ KYCನಲ್ಲಾಗಿರ್ಬೋದು, ಅಥವಾ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿರೋದಾಗಿರ್ಬೋದು, ಅಥವಾ 5 kg ಸಿಲಿಂಡರ್ ಗ್ಯಾಸ್ ಏನು ಬರುತ್ತೆ ಅದು ಜಾಸ್ತಿ ಮಾಡಿದ್ದಾರೆ. ಸೊ ಇದೆಲ್ಲದ್ರ ಬಗ್ಗೆ ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ, ಯಾವುದೆಲ್ಲ ಬದಲಾವಣೆನ ಮಾಡಿದ್ದಾರೆ ಅಂತ. ಸೊ ಅದನ್ನ ಕೂಡ ಚೆಕ್ ಮಾಡಿ, ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ.
ಐ ಹೋಪ್ ನಿಮಗೆ ಗೃಹಲಕ್ಷ್ಮಿ 29ನೇ ಕಂತಿನ ಹಣದಲ್ಲಾಗಿರ್ಬೋದು, ಯುವ ನಿಧಿ ಯೋಜನೆಯಲ್ಲಾಗಿರ್ಬೋದು, ಅಥವಾ ನಾನಿವಾಗ ಏನು ಪಿಂಚಣಿ ಹಣದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಯಾವುದೇ ರೀತಿ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರೆಲ್ಲ ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಪಿಂಚಣಿ ಹಣ ತಗೋತಿರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಲಿಂಕ್ನ ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಕಮೆಂಟ್ ಮಾಡ್ತೀರಾ, ಅಷ್ಟು ಹೆಚ್ಚು ನನ್ನ ವೀಡಿಯೋಸ್ ರೀಚ್ ಆಗುತ್ತೆ. ಸೊ ದಯವಿಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.